ವಿಜಯವರ ವೈಯಕ್ತಿಕ ಮೊತ್ತ 24, ಹಾಗೆಯೇ ದೀನರವರ ಇಂಡಿವಿಜುವಲ್ ಸ್ಕೋರ್ ಇಸ್ ಎಕ್ಸಾಕ್ಟ್ಲಿ 18 ರನ್ಸ್. ಇಬ್ಬರು ಆರಂಭಿಕರಾಗಿ ಬಂದಂತ ಆಟಗಾರರು ಅನ್ಬೀಟನ್ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ವಿಕೆಟ್ಗೆ ಚುಂಬಿಸ್ತಾ ಇದೆ. ಓಕೆ, ಔಟ್ ಎಂಬ ತೀರ್ಪು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಆರಂಭಿಕ ಹಂತ ಒಂದು ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ಬ್ಯಾಟಿಂಗ್ ನ ಆರಂಭಿಕ ಕೊಂಡಿ ಕಳಿಸಿಕೊಳ್ತಾ ಇದೆ. ತಮ್ಮ ವೈಯಕ್ತಿಕ ಮೊತ್ತ 18 ಓಟಗಳನ್ನು ಕಲೆ ಹಾಕಿದ್ರು. ಸಿಕ್ಸರ್ ಬೌಂಡರಿಗಳೊಂದಿಗೆ ಇಬ್ಬರು ಆಟಗಾರರು ಅತ್ಯುತ್ತಮವಾದ ಒಂದು ಆರಂಭಿಕ ಬ್ಯಾಟಿಂಗ್ ನ ಜೋಡಿ ನಿಜವಾಗಿಯೂ ತಂಡಕ್ಕೆ ಅತ್ಯುತ್ತಮ ಒಂದು ಕಾಂಪಿಟೇಟಿವ್ ಟೋಟಲ್ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕುವಲ್ಲಿ ವಿಜಯ್ ಅವರ ಜೊತೆಯಲ್ಲಿ ಉತ್ತಮವಾದ ಸಾಥನ್ನು ನೀಡಿದವರು ದೀನಾ. ಬ್ಯಾಕ್ ಟು ದ ಪೆವಿಲಿಯನ್. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಮೈಕಲ್. ಮೈಕೆಲ್ ಅಂತಿಮ ಓವರ್ನ ಚಾಲ್ತಿಗಾಗಿ ಉತ್ತಮವಾದ ಒಂದು ಹೊಡೆತ. ಕ್ಷೇತ್ರ ಶಿಖರ್ನ ಓ ಮೈ ಗುಡ್ನೆಸ್, ನಂಬಲ ಸಾಧ್ಯ ರೀತಿಯಲ್ಲಿ ಬೌಂಡರಿಯನ್ನು ಅಡ್ಡಾಯಿಸಿದ್ರು ಸಹ ಇದರೊಂದಿಗೆ ತಂಡಕ್ಕೆ ಮತ್ತೆ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಮೈಕಲ್ ರವರ ಖಾತೆ ಆರಂಭ, ತಂಡಕ್ಕೂ ಸಹ 2 ಓಟಗಳ ಸೇರ್ಪಡೆ. ಬಹುಶಃ ಇದು ಆಫ್ ಸ್ಟಂಪ್ ನಲ್ಲಿ ತೀರಾ ಆಚೆ ಬಿದ್ದ ವೈಡ್ ಎಂಬ ಸೂಚನೆ ಬರ್ತಾ ಇದೆ. ತಂಡಕ್ಕೆ ಒಂಟಿ ಓಟ ಮತ್ತೆ ಸೇರ್ಪಡೆ ಆಗ್ತಾ ಇದ್ರೆ ತಂಡದ ವಾವ್ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಇದ್ದಂತ ಚೆಂಡಿಗೆ ನಂಬಲ ಸಾಧ್ಯ ರೀತಿಯಲ್ಲಿ ಸೀಮಾರೇಖೆಯ ಕೆಲವೇ ಅಂತರದಲ್ಲಿ ಕ್ಯಾಚ್ ಅನ್ನು ತೆಗೆದುಕೊಂಡ್ರು. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಒಂದು ಹೊಡೆತವನ್ನ, ಉತ್ತಮವಾದ ಫುಲ್ ಶಾಟ್ ಅನ್ನ ಕಂಡುಕೊಂಡಿದ್ರು ಉತ್ತಮವಾದ ಕನೆಕ್ಷನ್ ಜೊತೆಯಲ್ಲಿ. ಆದರೆ ಪ್ಲೇಸ್ಮೆಂಟ್ ಮಾತ್ರ ಸ್ವಲ್ಪ ತಪ್ಪಾಗಿತ್ತು. ಆ ನಿಟ್ಟಿನಲ್ಲಿ ತಂಡದ ಮತ್ತೋರ್ವ ದೈತ್ಯ ಆಟಗಾರನ ವಿಕೆಟ್ ಇದೀಗ ಪತನವನ್ನ ಕಂಡುಕೊಳ್ತಾ ಇದೆ. ಆಂಡ್ರೂ ಫ್ಲಿಂಟಾಫ್, ಹೊಸ ಆಟಗಾರ ಆಂಡ್ರೂ. ಈ ಒಂದು ಹೆಸರನ್ನ ಕೇಳಿದಾಗ ವಿಶ್ವ ಕ್ರಿಕೆಟ್ನಲ್ಲಿ ಸಾಕಷ್ಟು ಅದ್ಭುತ ಆಲ್ರೌಂಡರ್ಗಳನ್ನ ಕಂಡುಕೊಂಡಂತಹ 90ರ ದಶಕದಲ್ಲಿ ಕ್ರಿಸ್ ಕೈನ್ಸ್, ಆಂಡ್ರೂ ಫ್ಲಿಂಟಾಫ್, ಈ ರೀತಿಯ ಹೆಸರನ್ನ ಕೇಳಿದಾಗ ನಮಗೆ ಮೈ ರೋಮಾಂಚನವಾಗ್ತಾ ಇತ್ತು. ಆ ರೀತಿಯ ಪ್ರದರ್ಶನವನ್ನು ನೀಡ್ತಿದ್ದಂತ ಆಟಗಾರರು ಈಗ ತಂಡದಲ್ಲಿ ಒಬ್ಬರು ಆಂಡ್ರೂ ಇದ್ದಾರೆ. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ತಂಡಕ್ಕೆ 1 ಓಟ, 2ನೇ ಓಟಕ್ಕೆ ಪ್ರಯತ್ನಿಸ್ತಾರದ ಕಾದು ನೋಡೋಣ. ಹೌದು, ಪ್ರಯತ್ನಿಸಿದ್ರು, ಅದು ಪೂರೈಕೆಯೂ ಸಹ. ಓಕೆ, ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಸೊಗಸಾದ ಕಾರಾರುವಕ್ಕಾದ ಚಾಕಚಕ್ಯತೆಯ ನೈಪುಣ್ಯತೆ ಎಸೆಗಾರಿಕೆ ಊಟಗಳು ಲಭಿಸ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ 46, ಕ್ಷಮಿಸಿ 48.
ಮತ್ತೆ ನಂಬರಿಂದ ನೋಬಾಲ್ ಎಂಬ ಸೂಚನೆ. ಈ ಪಂದ್ಯದಲ್ಲಿ ಮೊದಲ ನೋಬಾಲ್ ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ ತಂಡಕ್ಕೆ. ಒಂಟಿ ಓಟದ ಪೂರೈಕೆ ಸಹ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಅರುಣ್ ರವರು ಸೂರ್ಯನೆದುರಲ್ಲಿ ರವಿ ಅನ್ನುವ ನಿಟ್ಟಿನಲ್ಲಿ ಸೂರ್ಯನೆದುರಲ್ಲಿ ಅರುಣ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸರಿಯಾದ ಹೋಳ ಅಂಚನ್ನ ಸವರಿದಂತ ಚೆಂಡು. ಒಂದನೇ ಓಟ ಪೂರ್ಣಗೊಂಡಿತು. ಎರಡನೇ ಓಟಕ್ಕೆ ರನ್ಔಟ್. ಓಕೆ, ಇದರೊಂದಿಗೆ ಒಂಟಿ ಓಟ ಮಾತ್ರ ಪೂರ್ತಿಯನ್ನ ಕಾಟಿಕೊಳ್ತಾ ಇದೆ. ಓಕೆ, ತಂಡದ ಒಟ್ಟು ಮೊತ್ತ 50. 5 ಓವರ್ಗಳ ಮುಕ್ತದಲ್ಲಿ ತಂಡ ಅರ್ಧ ಶತಕ 50 ಹಾಫ್ ಸೆಂಚುರಿಯನ್ನ ಕಲೆ ಹಾಕ್ತಾ ಇದೆ. ಓಕೆ, 5 ಓವರ್ಗಳಲ್ಲಿ 50 ಓಟಗಳನ್ನ ಕಲೆ ಹಾಕಿದೆ. ಪಂದ್ಯವನ್ನ ಜಯಿಸಬೇಕಾದರೆ ಪ್ರಸನ್ನ 11 ಬಂಗಾರ ಪಡೆಯ ತಂಡ 5 ಓವರ್ಗಳ ಈ ಒಂದು ಪಂದ್ಯದಲ್ಲಿ ಅರ್ಧ ಶತಕ, ಅಂದ್ರೆ ಅರ್ಧ ಶತಕಕ್ಕೂ 1 ಓಟವನ್ನ ಎಕ್ಸ್ಟ್ರಾ ಗಳಿಸಬೇಕು. 51 ಟಾರ್ಗೆಟ್. ಓಪನರ್ಸ್ ಬನ್ನಿ ಸರ್ ಬೇಗ. ಸಾಕಷ್ಟು ಪಂದ್ಯಗಳನ್ನು ನಡೆಸಬೇಕಾದಂತಹ ಗುರುತರ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ದಯಮಾಡಿ ಅನ್ಯತಾ ಭಾವಿಸಬೇಡಿ. ಪಂಕ್ಚುಯಾಲಿಟಿ ಶುಡ್ ಬಿ ದ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಲೈಫ್ ಅಥವಾ ಕ್ಯಾರಿಯರ್ ಅಂತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಯ ಪಾಲನೆ, ಪಂಕ್ಚುಯಾಲಿಟಿ ಅನ್ನೋದು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಕ್ರೀಡೆ ಅಂತ ಅಲ್ಲ, ನಮ್ಮ ಬದುಕಿನ ಯಾವುದೇ ಪಯಣದಲ್ಲೂ ಯಶಸ್ಸನ್ನು ಗಳಿಸಿಕೊಳ್ಳಬೇಕಾದರೆ ಪಂಕ್ಚುಯಾಲಿಟಿ ಮೊದಲ ಆದ್ಯತೆಯನ್ನು, ಪ್ರಾಧಾನ್ಯತೆಯನ್ನು, ಪ್ರಾಮುಖ್ಯತೆ ನೀಡಬೇಕು.
ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಕಳಿಸ್ಕೊಡಿ ಸರ್. Arun is on strike, Lohit is on non-striker, and Michael will start the proceedings. Very first ball, batsman wanted to play a reverse role but doesn't make any contact. ಐದು ಓವರ್ಗಳ ಪಂದ್ಯ, 51 ಓಟಗಳ ಅವಶ್ಯಕತೆ. ಒಂದು ಪಂದ್ಯ ಇದೀಗ ಕಾದು ಒಂದು ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. ನೋ ಬಾಲ್ ಎಂಬ ಸೂಚನೆಯೂ ಸಹ ತಂಡದ ಖಾತೆ. ಆರಂಭ ಫ್ರೀ ಹಿಟ್ಸ್ ಜಾರಿಗೆ ಬರ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರೆ. ಊಟಗಳು ಲಭಿಸ್ತಾ ಇಲ್ಲ. ಮತ್ತೊಂದು ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆ. ಮೈಕೆಲ್ ತಂಡದ ಖಾತೆಯಲ್ಲಿ ಕೇವಲ ಒಂದೋಟ ಸೇರ್ಪಡೆಯಾಗ್ತಾ ಇದೆ. ಅರುಣ್ ರವರಿಗೆ ತಂದ ಚೆಂಡು, ಉತ್ತಮವಾದ ಒಂದು ಹೊಡೆತ. ಡೀಪ್ ಮಿಡ್ ವಿಕೆಟ್ ನಲ್ಲಿ ಉತ್ತಮವಾದ ಒಂದು ಪ್ರೊಟೆಕ್ಷನ್ ಇದೆ. ಕೇವಲ ಒಂಟಿ ಓಟ ಬರ್ತಾ ಇದೆ ತಂಡಕ್ಕೆ. ತಂಡದ ಮೊತ್ತ 2 ಆರಂಭಿಕ ಓವರ್ನ ಚಾಲ್ತಿಯಲ್ಲಿ. ಮೊದಲ ಓವರ್ನ ಚಾಲ್ತಿಯಲ್ಲಿದೆ ಈ ಒಂದು ಪಂದ್ಯ. ಒಂದು ಬೃಹತ್ ಮೊತ್ತವನ್ನ ಬೆನ್ನಡೆದಿರ್ತಕ್ಕಂತಹ ತಂಡ ಸರಿಯಾಗಿ 10ಕ್ಕೂ ಮಿಗಿಲಾದ ಒಂದು ರನ್ ಧಾರಣೆಯೊಂದಿಗೆ ಈ ಒಂದು ಗೆಲುವಿನ ಬೇಟೆಯನ್ನ ಆಡಬೇಕಾಗ್ತದೆ. ವಾವ್, ರಿವರ್ಸ್ ನಲ್ಲಿ ಅತ್ಯಾಕರ್ಷಕವಾದ ಹೊಡೆತ. ಓಕೆ, ಕಾದು ನೋಡೋಣ. ಓನ್ಲಿ 2 runs, ರೈಟ್? ಓಕೆ. ಮೈಕೆಲ್ ರವರ ಎಸೆತಗಾರಿಕೆ ವಿಶಿಷ್ಟ ಹೊಡೆತಕ್ಕೆ ಮನ ಮಾಡಿದ್ರು. ಮತ್ತೆ ಓಟಗಳು ಲಭಿಸ್ತಾ ಇಲ್ಲ. ಉತ್ತಮದ ಎಸೆತ ಎಂಬ ತೀರ್ಪು ಬರ್ತಾ ಇದೆ ನಿರ್ಣಾಯಕರಿಂದ. ಮತ್ತೆ ಶಾರ್ಟ್ ಅಂಡ್ ವೈಡ್ ಆಗಿ ಬಂದಂತಹ ಒಂದು ಎಸೆತಕ್ಕೆ ಅತ್ಯುತ್ತಮವಾದ ಒಂದು ಫುಲ್ ಶಾಟ್ ಅನ್ನ ಕಂಡುಕೊಂಡ್ರು. ಡೀಪ್ ಲಾಂಗ್ ಆನ್ ವಿಭಾಗದಲ್ಲಿ ತಂಡಕ್ಕೆ ಒಂಟಿ ಓಟದ ಪೂರೈಕೆಯೂ ಸಹ. ಆರಂಭಿಕ ಓವರ್ನಲ್ಲಿ ಸರಿಯಾಗಿ 5 ಓಟಗಳು ಹರಿದು ಬರ್ತಾ ಇದೆ ತಂಡಕ್ಕೆ. ಒಂದೆಡೆ ಲೋಹಿತ್, ಮತ್ತೊಂದೆಡೆ ಅರುಣ್, ಈ ಇಬ್ಬರು ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳು.
ಕ್ಷಮಿಸಿ, ತಂಡದ ಒಟ್ಟು ಮೊತ್ತ 6. ಓಕೆ, ಚಿಂಟು ಬೌಲಿಂಗ್ ಸಾರಥ್ಯದಲ್ಲಿ. ಸರಿಯಾಗಿ ಜಯಿಸಲು 24ರ ಮುಂದೆ 45ರ ಅವಶ್ಯಕತೆ. ಓ, ಇದು ನೋ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಓವರ್ ಸ್ಟೆಪ್ಪಿಂಗ್ ನೋ ಬಾಲ್. ಆ ನಿಟ್ಟಿನಲ್ಲಿ ತಂಡಕ್ಕೆ ಬಳುವಳಿಯ ರೂಪದಲ್ಲಿ ಮತ್ತೆ ಒಂದೋಟ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 7. ಆಂಡ್ರೂ ಅವರನ್ನ ಹೊರದುಂಬಿಸ್ತಾ ಇದ್ದಾರೆ ತಂಡದ ಇತರೆ ಆಟಗಾರರು. ಕ್ಲೀನ್ ಬೌಲ್ಡ್, ಆದರೆ ಫ್ರೀ ಹಿಟ್ ನ ಎಸೆತವಾಗಿತ್ತು, ಯಾವುದೇ ಅಪಾಯವಿಲ್ಲ. ಈ ಹಿಂದಿನ ಎಸೆತವು ಸಹ ಉತ್ತಮವಾಗಿ ಎಸೆದಿದ್ರು, ಆದರೆ ಓವರ್ ಸ್ಟೆಪ್ಪಿಂಗ್ ನೋ ಬಾಲ್ ಅನ್ನ ಮಾಡಿದ್ರು. ಮತ್ತೆ ಆಂಡ್ರೂ ಬೌಲಿಂಗ್ ಸಾರಥ್ಯದಲ್ಲಿ. ವಿಕೆಟ್ ಕೀಪಿಂಗ್ ನಲ್ಲಿ ರಾಜಣ್ಣರವರು ಅತ್ಯುತ್ತಮವಾದ ಕಾಯಕವನ್ನ ಮಾಡುವ ಮುಖ್ಯವಾಗಿ ಎದುರಾಳಿಯ ಆರಂಭಿಕ ವಿಕೆಟ್ ಪತನ ಆಗ್ತಾ ಇದೆ. ಒನ್ ಡೌನ್ ಬ್ಯಾಟ್ಸ್ಮನ್ ನೇಮ್ ಪ್ರಶಾಂತ್, ಹೊಸ ಆಟಗಾರ ಅಂಕಣದಲ್ಲಿ. ಸರಿಯಾದ ಹೊಡೆತವನ್ನ ಕಂಡುಕೊಂಡ್ರು. ಸೀಮಾರೇಖೆಯ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಮತ್ತೊಂದು ಗಗನ ಚುಂಬಿಸುವಂತಹ ಸಿಡಿಲ ಬರದ ಸಿಕ್ಸರ್ ಈ ಬಾರಿ. ಆ ರೂಟ್ಗಳು ತಂಡದ ಒಟ್ಟು ಮೊತ್ತ 13 ಓಟಗಳು. ಅಂಪೈರ್ ಇಂದ ನೋ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಮತ್ತೆ ತಮ್ಮ ತಪ್ಪನ್ನ ಪುನರಾವರ್ತನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕಲಿತುಕೊಳ್ಳಬೇಕು ತಮ್ಮ ತಪ್ಪಾದಾಗ. ಆ ನಿಟ್ಟಿನಲ್ಲಿ ಅದೇನನ್ನ ಮಾಡ್ತಾರೆ ಅಂತ ಕಾದು ನೋಡೋಣ. ಓ, ಎಕ್ಸಲೆಂಟ್ ಸ್ಟ್ರೈಕ್. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂಟಿ ಓಟದ ಪೂರೈಕೆಗೆ ಮಾತ್ರ ಅನುವು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 15.
ಸ್ಲಾಟ್ ನಲ್ಲಿದ್ದಂತ ಚೆಂಡು ಸರಿಯಾದ ಹೊಡೆತ ಬರ್ತಾ ಇಲ್ಲ. ಕ್ಷೇತ್ರರಕ್ಷಕ ನಂಬಲ ಸಾಧ್ಯ ರೀತಿಯಲ್ಲಿ ಅತ್ಯುತ್ತಮವಾದ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಆ ನಿಟ್ಟಿನಲ್ಲಿ ತಂಡಕ್ಕೆ ಇದೀಗ ಆಘಾತಕ್ಕೆ ಒಳಗಾಗ್ತಾ ಇದೆ. ಮತ್ತೊಂದು ಹುದ್ದರಿ ಧರೆಗೊಳ್ತಾ ಇದೆ. ಎರಡು ಓವರ್ಗಳಲ್ಲಿ ತಂಡ ಈಗಾಗಲೇ 15 ಓಟಗಳನ್ನ ಕಾಲೆ ಹಾಕ್ತಾ ಇದೆ. ಉತ್ತಮವಾದ ಎಸೆತಗಾರಿಕೆ ಬರ್ತಾ ಇದೆ. ಮತ್ತೆ ಅತ್ಯುತ್ತಮವಾದ ಒಂದು ಎಸೆತಗಾರಿಕೆ. ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಬರ್ರ ಸಿಡಿಲಿನ ಪವರ್ ಪಂಚ್ ಅನ್ನು ಕೊಟ್ಟರು. ಆ ರೂಟ್ಗಳು ಭರ್ಜರಿಯಾದ ಸಿಕ್ಸರ್ ಅನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 21 ಓಟಗಳು. ಸಾಕಷ್ಟು ಒತ್ತಡಕ್ಕೆ ಒಳಗಾದ್ರು ಬೌಲರ್. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 21. ಪಂದ್ಯವನ್ನು ಜಯಿಸಲು ಸರಿಯಾಗಿ 30 ಓಟಗಳ ಅವಶ್ಯಕತೆ. ಬೌಲರ್ ವಿಜಿ. ಆಫ್ ಸೈಡ್ ನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ. ಆನ್ ದ ರೈಸ್ ನಲ್ಲಿ ಅತ್ಯುತ್ತಮದ ಬ್ಯಾಕ್ ಫುಟ್ ಪಂಚ್ ಅನ್ನು ಕೊಟ್ಟರು. ತಂಡಕ್ಕೆ ಒಂಟಿ ಓಟದ ಪೂರೈಕೆಯೂ ಸಹ. ಉತ್ತಮವಾದ ಒಂದು ಸ್ಟ್ರೈಕ್ ರೊಟೇಷನ್ ಬರ್ತಾ ಇದೆ. ವಿಜಯ್ ರವರು ಮತ್ತೆ ಈ ಒಂದು ಹಂತದಲ್ಲಿ ನೋ ಬಾಲ್ ಅನ್ನ ಕೊಟ್ಟರು ಎದುರಾಳಿಗೆ. ಒಂಟಿ ಓಟದ ಪೂರೈಕೆ, ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. ಮುರಳಿಯವರು ಹಾಗೂ ಮಾರಿಯವರು ನಮ್ಮ ಈ ಒಂದು ಪಂದ್ಯದ ಹದ್ದಿನ ಕಣ್ಣಿನ ಮುದ್ರೆ ನಿರ್ಣಾಯಕರು. ದಿನದ ಮೊದಲನೆಯ ಪಂದ್ಯ, 3ನೇ ದಿನದ ಚಾಲ್ತಿಯಲ್ಲಿ. ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಬೌಲರ್ಗಳು ಮಾಡುವ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಎದುರಾಳಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಬೌಲಿಂಗ್ ತಂಡಕ್ಕೆ ಇದು ಮುಳುವಾಗುವ ಒಂದು ಸಾಧ್ಯತೆಯೂ ಇರುತ್ತದೆ. ಎಚ್ಚರಿಕೆ ವಹಿಸಬೇಕಾಗ್ತದೆ ಬೌಲರ್.
ತಂಡದ ಒಟ್ಟು ಮೊತ್ತ 25 ಜಯಿಸಲು ಸರಿಯಾಗಿ 26 ಓಟಗಳ ಅವಶ್ಯಕತೆ. ಈ ಒಂದು ಹಂತದಲ್ಲಿ ರನ್ಔಟ್ ಆಗುವ ಸಾಧ್ಯತೆ ಇತ್ತು, ನೇರ ಗುರಿಯ ಅವಶ್ಯಕತೆ ಇತ್ತು, ಸ್ವಲ್ಪದರಲ್ಲಿ ಪಾರಾದರೂ ಪವಾಡ ಸದೃಶ ರೀತಿಯಲ್ಲಿ. ತಂಡದ ಮೊತ್ತ 26 ಜಯಿಸಲು ಸರಿಯಾಗಿ 25 ಓಟಗಳ ಅವಶ್ಯಕತೆ. ವಿಜಯ್ ರವರ ಈ ಒಂದು ಎಸ್ತಕ್ಕೆ ಮತ್ತೆ ಮಿಡ್ ವಿಕೆಟ್ ನಲ್ಲಿ ಒಂಟಿ ಓಟದ ಪೂರೈಕೆ. ಡೀಪ್ ಮಿಡ್ ವಿಕೆಟ್ ನಲ್ಲಿ ಏಕಮಾತ್ರ ಓಟ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 27, 12ರ ಮುಂದೆ 24ರ ಅವಶ್ಯಕತೆ. ಪ್ರತಿ ಓವರ್ಗೂ ರಿಕ್ವೈರ್ಡ್ ರನ್ ರೇಟ್ ಇಸ್ ಎಕ್ಸಾಕ್ಟ್ಲಿ 12.00. ಈ ಒಂದು ಅಂತಿಮ ಓವರ್ಗೂ ಮುನ್ನ ಈ ಒಂದು ಪೆನಲ್ಟಿಮೇಟ್ ಓವರ್ ನಲ್ಲಿ ಹೆಚ್ಚು ರನ್ಗಳನ್ನ ಬಂದರೆ, ಗರಿಷ್ಠ ಮೊತ್ತವನ್ನ ಕಲೆ ಹಾಕಿದರೆ ಮುಂದಿನ ಅಂತಿಮ ಓವರ್ ಬ್ಯಾಟಿಂಗ್ ತಂಡಕ್ಕೆ ಗೆಲುವಿನ ರಹದಾರಿ ಆಗುವುದರಲ್ಲಿ ಸಂಶಯವಿಲ್ಲ. ಈ ಓವರ್ನಲ್ಲಿ ಬೌಲರ್ ವಿಕೆಟ್ ಅನ್ನ ಬೇಟೆಯಾಡುತ್ತಾ ಆದಷ್ಟು ಓಟಗಳಿಗೆ ನಿಯಂತ್ರಣ, ಕಡಿವಾಣ, ಲಗಾಮು ಹಾಕಿದ್ದೇ ಆದಲ್ಲಿ ಮತ್ತೆ ಬೌಲಿಂಗ್ ತಂಡ ಈ ಒಂದು ಪಂದ್ಯವನ್ನ ಗೆದ್ದು ಬೀಗಬಹುದು. ಕಾದು ನೋಡೋಣ. ಎರಡು ತಂಡಗಳಿಗೂ ಇಟ್ ಲುಕ್ಸ್ ಲೈಕ್ ಅ 50-50 ಚಾನ್ಸ್ ಆಫ್ ಬ್ರಿಟಾನಿಯಾ ಫಾರ್ ಬೋತ್ ದ ಟೀಮ್ಸ್. ಹನ್ನೆರಡರ ಮುಂದೆ 24ರ ಅವಶ್ಯಕತೆ. ತಂಡದ ಒಟ್ಟು ಮೊತ್ತ 27 ಓಟಗಳು ಮುಕ್ತಾಯ ಕಂಡ 3 ಓವರ್ಗಳಲ್ಲಿ. ದೊಡ್ಡ ಒಲಗ ಮಾದಿ ಈ ಒಂದು ಪರಿಸರದ ಸುಂದರ ಹಚ್ಚ ಹಸುರಿನ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ಈ ಒಂದು ಅತ್ಯುತ್ತಮ ಪಂದ್ಯಾವಳಿ ಕಿರಣ್ ಸೂಪರ್ ಕಿಂಗ್ಸ್ ಪ್ರೆಸೆಂಟ್ಸ್ ಕಿರಣ್ ಮೆಮೋರಿಯಲ್ ಕಪ್. ಜೋಸನ್ ಓಕೆ ಮತ್ತೆ ಫುಲ್ಲರ್ಲಂತೆ ಎಸೆತ ಟಾಪ್ ಎಡ್ಜ್ ಆದಂತ ಚೆಂಡು ಗಿರನೆ ಬುಗುರಿಯ ರೀತಿಯಲ್ಲಿ ತಿರುಗ್ತಾ ಇದ್ದರೂ ಸಹ ಒಂಟಿ ಓಟವನ್ನ ಸುಲಭದಾಯಕವಾಗಿ ಕಂಡುಕೊಂಡ್ರು. ಕ್ಯಾಚ್ ಆಗುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ವಿಫಲ ಪ್ರಯತ್ನವನ್ನ ಕಂಡುಕೊಂಡ್ರು. ಆರ್ಟಿನಲ್ಲಿ ಕ್ಯಾಚ್ ಕೈ ಚೆಲ್ತಾ ಇದೆ. ತಂಡದ ಮೊತ್ತ 29. ಕ್ಯಾಚ್ ಆಗುವ ಸಾಧ್ಯತೆ. ತೀರಾ ಕೆಳ ಹಂತದಲ್ಲಿ ಬಂದಂತ ಕ್ಯಾಚ್ ಅನ್ನ ಸುರಕ್ಷಿತ ಬಗಸೆಯಲ್ಲಿ ತೆಗೆದುಕೊಂಡ್ರು. ಉತ್ತಮದ ಕ್ಷೇತ್ರ ರಕ್ಷಣೆ. 29ರಲ್ಲಿ ತಂಡದ ಮೊತ್ತ ಸ್ಥಗಿತತೆಯನ್ನ ಕಂಡುಕೊಳ್ತಾ ಇದೆ. ಇನ್ನು ಸಹ ಪಂದ್ಯವನ್ನು ಜಯಿಸಲು ಸರಿಯಾಗಿ 22 ಓಟಗಳ ಅವಶ್ಯಕತೆ.
ಇದೀಗ ಪಂದ್ಯ ಅಂತಿಮ ಓವರ್ನತ್ತ ವಾಲ್ತಾ ಇದೆ. ಜೋಸನ್ ರವರ ಈ ಒಂದು ಎಸೆತಕ್ಕೆ ಭರ್ಜರಿಯಾದ ಹೊಡೆತ. ಇಟ್ಸ್ ಟ್ರಾವೆಲಿಂಗ್ ಆಲ್ ದ ವೇ ಫಾರ್ ಅ ಮ್ಯಾಗ್ನಿಫಿಷೆಂಟ್ ಸಿಕ್ಸರ್. It was on the slot. He rocks back for the ball. That's went like a skyrocketing, gigantic, glorious, gorgeous sixer. ತಂಡದ ಒಟ್ಟು ಮೊತ್ತ 35. ಜಯಿಸಲು ಸರಿಯಾಗಿ 16 ಓಟಗಳ ಅವಶ್ಯಕತೆ. ಈ ಬಾರಿ ಆಫ್ ಸ್ಟಂಪ್ ನಲ್ಲಿ ತೀರಾ ಆಚೆ ಬಿದ್ದ ಎಸೆತ. ಅಂಪೈರ್ ಇಂದ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆ. ಒಂದೆಡೆ ಮುರಳಿಯವರು, ಮತ್ತೊಂದೆಡೆ ಮಾರಿಯವರು, ಇಬ್ಬರು ಉತ್ತಮವಾದ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು ನಮ್ಮ ಈ ಒಂದು ಪಂದ್ಯಾವಳಿಯಲ್ಲಿ. ವಾವ್, ಮತ್ತೊಂದು ಉತ್ತಮದ ಹೊಡೆತ. ಆದರೆ ಇದು ಕ್ಲಿಯರ್ ಆಗುತ್ತೋ ಇಲ್ಲ ಕ್ಯಾಚ್ ಆಗುತ್ತೋ ಕಾದು ನೋಡ್ಬೇಕು. ಸುರಕ್ಷಿತ ಬಗೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ವಿಕೆಟ್ ಪತನ. ಸಂದೀಪ್ ಸಿಂಗ್ ಔಟ್ ಆದಂತಹ ಬ್ಯಾಟ್ಸ್ಮನ್. ಕ್ಯಾಚ್ ಅನ್ನ ಪಡೆದವರು ವಿಜಯ್ ರವರು. ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ಕಂಡುಕೊಳ್ತಾ ಇದ್ದಾರೆ ವಿಜಯ್. ಯಾವುದೇ ಕ್ಯಾಚ್ ಅನ್ನ ಬಿಡುವುದಿಲ್ಲ. ಒಂದು ರೀತಿಯಲ್ಲಿ ಮೊಸಳೆಯ ಹಿಡಿತ. ಬಿಸಿಎ ವರ್ಸಸ್ ಈಗಲ್ ಬ್ಲೂ ಸ್ಟಾರ್, ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಈಗಲ್ ಬ್ಲೂ ಸ್ಟಾರ್ ಇದ್ದೀರಾ? ಮುಂದಿನ ಪಂದ್ಯದ ಟಾಸ್ಗಾಗಿ ಬಿಸಿಎ ಹಾಗೂ ಈಗಲ್ ಬ್ಲೂ ಸ್ಟಾರ್ ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ ಬೇಗ. ಓಕೆ ಓಕೆ ಓಕೆ. ಬಿಸಿಎ ಫುಲ್ ಫಾರ್ಮ್ ಭಾರತ್ ಕ್ರಿಕೆಟ್ ಅಸೋಸಿಯೇಷನ್. ಬಿಸಿಸಿಐನ ಬದಲಿ ಹೆಸರು. ಓಕೆ, ಕಾಮ ಸಮುದ್ರದ ಪರಿಸರದ ತಂಡ ಈಗಲ್ ಬ್ಲೂ ಸ್ಟಾರ್ ಬನ್ನಿ. ಓಕೆ, ಟಾಸ್ಗೆ ಬಂದಿದ್ದಾರೆ ಸರ್, ಬಂದ್ಬಿಡಿ. ಒಂದು ನಿಮಿಷ. 6ರ ಮುಂದೆ 15ರ ಅವಶ್ಯಕತೆ. ಚಿಂಟು ಓಕೆ. ಬಿಸಿಎ ವರ್ಸಸ್ ಈಗಲ್ ಬ್ಲೂ ಸ್ಟಾರ್ ನಡುವಣ ಈತ ಟಾಸ್ ನ ಪ್ರಕ್ರಿಯೆ. 6ರ ಮುಂದೆ 14 ಓಟಗಳ ಅವಶ್ಯಕತೆ.
6ರ ಮುಂದೆ 14ರ ಅವಶ್ಯಕತೆ. ನಮಗೆ ಒಬ್ರು ಸ್ಕೋರರ್ ಕೊಡಿ ಸರ್ ಪ್ಲೀಸ್. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬರ್ರ ಸಿಡಿಲಿನ ಹೊಡೆತ, ನಂಬಲ ಸಾಧ್ಯತೆಯಲ್ಲಿ ಬಿಗ್ ಬಿಗ್ ಸಿಕ್ಸರ್. ಇದೀಗ 5ರ ಮುಂದೆ 8ರ ಅವಶ್ಯಕತೆ. ಈ ಒಂದು ಹಂತದಲ್ಲಿ ಅತ್ಯುತ್ತಮವಾದ ಹೊಡೆತವನ್ನ ಕಂಡುಕೊಂಡ್ರು. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಎದುರಾಳಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. 1ರ ಬದಲಿಗೆ ಅವಳಿ ಊಟ ಸುಲಭದಾಯಕವಾಗಿ ಕಂಡುಕೊಳ್ತಾ ಇದ್ದಾರೆ. 3ರ ಮುಂದೆ 6 ಊಟಗಳ ಅವಶ್ಯಕತೆ. ಮತ್ತೆ ಬಿರುಸಿನ ಹೊಡೆತ ತಂಡಕ್ಕೆ 1 ಊಟ ಪೂರೈಕೆ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. ಇದೀಗ ಓ ಮೈ ಗುಡ್ನೆಸ್, ಇಲ್ಲದ ಊಟಕ್ಕೆ ಪ್ರಯತ್ನಿಸಿದ್ರು. ಇದೀಗ ತಂಡಕ್ಕೆ ಆಘಾತಕ್ಕೆ ಒಳಗಾಗ್ತದೆ. ಇದೀಗ ಅಂತಿಮ 2 ಸಲ ಬಾಕಿ ಉಳಿತಾ ಇದೆ. 5ರ ಗುರಿಯನ್ನ ಕಂಡುಕೊಳ್ತಾ ಇದೆ. ರೋಚಕ ಘಟ್ಟದಲ್ಲಿ ಪಂದ್ಯ. ಎರಡರ ಮುಂದೆ 5ರ ಗುರಿ. 2 ಸತ ಬಾಕಿ ಉಳಿತಾ ಇದೆ. 5 ಊಟಗಳ ಅವಶ್ಯಕತೆ. 2 ತಂಡಗಳು ಸಹ ಗೆಲುವಿಗಾಗಿ ಹಸಿದ ಗಾಯಗೊಂಡ ಹೆಬ್ಬುಲಿಗಳ ರೀತಿಯಲ್ಲಿ ಕಾದಾಡ್ತಾ ಇದ್ದಾರೆ. ಅಂತಿಮ ಘಟ್ಟದಲ್ಲಿ ರೋಚಕ ಪಂದ್ಯ ನಾಟಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. 2ರ ಮುಂದೆ 5ರ ಅವಶ್ಯಕತೆ. ಓಕೆ, ಇದರೊಂದಿಗೆ ಚುಕ್ಕಿ ಎಸ್ತವಾಗ್ತಾ ಇದೆ. ಪಂದ್ಯ ಅಂತಿಮ ಸತತ ವಾಲ್ತಾ ಇದೆ. ಅಂತಿಮ ಸ್ಥಳದಲ್ಲಿ ಸಿಕ್ಸರ್ನ ಒಂದು ಅವಶ್ಯಕತೆ ಇದೆ. 1ರ ಮುಂದೆ 5ರ ಅವಶ್ಯಕತೆ. ಪಂದ್ಯ ಬೌಂಡರಿಯನ್ನ ಕಂಡುಕೊಂಡ್ರೆ ಪಂದ್ಯ ಟೈ ಸಮಬಲವಾಗ್ತದೆ. 1-5 ಇಲ್ಲ. ಈ ಒಂದು ಹಂತದಲ್ಲಿ ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಓ ಮೈ ಗುಡ್ನೆಸ್, ಮತ್ತೆ ಈ ಒಂದು ಪಂದ್ಯ ರೋಚಕ ಘಟ್ಟದಲ್ಲಿ ಸಾಗ್ತಾ ಇದೆ. 1ರ ಮುಂದೆ 4ರ ಅವಶ್ಯಕತೆ. ಸ್ವಲ್ಪ ಮಟ್ಟಿಗೆ ಬೌಲರ್ ಒತ್ತಡದಲ್ಲಿ.
ಚಿಂಟು ಬೌಲಿಂಗ್ ನಲ್ಲಿದ್ರೆ ಪ್ರಶಾಂತ್ ಕಾಕಾ ಅಂತಿಮ ಎಸೆತವನ್ನು ಎದುರಿಸ್ತಾ ಇದ್ದಾರೆ. 1 ಮುಂದೆ 4 ಅವಶ್ಯಕತೆ. ರೋಚಕ ಘಟ್ಟದಲ್ಲಿ ಪಂದ್ಯ. ಅಂತಿಮ ಎಸೆತ ಫುಲ್ ಟಾಸ್ ಆಗ್ತಿದೆ. ಇದು ಸಿಕ್ಸರ್. ಓ ಮೈ ಗುಡ್ನೆಸ್. ಅಂತಿಮ ಎಸೆತದಲ್ಲಿ ಪ್ರಶಾಂತ್ ಕಾಕಾ ಕಮಾಲಿನ ಹೊಡೆತದಲ್ಲಿ ಒಂದು ಗೆಲುವಿನ ರುಚಿಯನ್ನು ಕಂಡುಕೊಂಡ್ರು. ಪ್ರಶಾಂತ್ ರವರು ಕಟ್ಟ ಕಡೆಯ ಅಂತಿಮ ಎಸೆತದಲ್ಲಿ ಸಿಕ್ಸರ್ ಅನ್ನ ಕಲೆ ಹಾಕುವ ಮುಖ್ಯವಾಗಿ ಪ್ರಶಾಂತ್ ತಂಡದ ಗೆಲುವಿನ ರೂವಾರಿಯಾಗಿ ಹೊರಹೊಮ್ತಾ ಇದ್ದಾರೆ. ಒಂದು ಹಂತದಲ್ಲಿ ಸೋಲು ಗೆಲುವಿನ ದಾವಡೆಯಲ್ಲಿ ಸಿಲುಕಿ ಹಾಕಿಕೊಂಡಂತಹ ತಂಡ ಹತ್ತದರಿ ಇತ್ತ ಪುಲಿ ಅನ್ನುವಂತಹ ಸನ್ನಿವೇಶದಿಂದ ಹೊರಬರ್ತಾ ಇದೆ. ಅಂತಿಮ ಎಸೆತದಲ್ಲಿ ಅತ್ಯಾಕರ್ಷಕವಾದ ಸಿಡಿಲ ಅಬ್ಬರದ ಹೊಡೆತದೊಂದಿಗೆ ಸಿಡಿನ ಸಿಕ್ಸರ್ನೊಂದಿಗೆ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಪ್ರಶಾಂತ್ ರವರ ಮನಮೋಹಕ ಇನ್ನಿಂಗ್ಸ್ ಪಂದ್ಯವನ್ನು ಜಯಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡು ತಂಡಗಳಿಗೂ ಆತ್ಮೀಯವಾದ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ BCA ವರ್ಸಸ್ ಈಗಲ್ ಬ್ಲೂ ಸ್ಟಾರ್.